ಮದುವೆ ಆಗೋವಾಗ ಗಂಡ ಸರಿಯಾಗಿನೇ ಇರ್ತಾನೆ, ಆದ್ರೆ ಆಮೇಲೆ ಅವನ ಹೆಲ್ತ್ ಅಪ್ಸೆಟ್ ಆಗತ್ತೆ. ಹೆಂಡತಿಯನ್ನ ಯಾವ ವಿಷಯದಲ್ಲೂ ಸ್ಯಾಟಿಸ್ಫೈ ಮಾಡೋಕೆ ಅವನಿಂದ ಸಾಧ್ಯ ಆಗಲ್ಲ. ಲಿಟ್ರಲಿ ಅವನು ಬೆಡ್ ರಿಡನ್ ಆಗ್ಬಿಡ್ತಾನೆ. ಆ ಟೈಮಲ್ಲಿ ಅವಳ ಹಳೆಯ ಲವ್ವರ್ ಸಹಾಯಕ್ಕಂತ ಬಂದು ಅವಳನ್ನ ಪೂರ್ತಿಯಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಅವಳೇ ಬೇಕಂತ ಮಾಡಿರೋ ಈ ತಪ್ಪಿಂದ ಪ್ರೆಗ್ನೆಂಟ್ ಆಗ್ತಾಳೆ. ಗಂಡ ಜೀವಂತ ಇರೋವರೆಗೂ ಎಲ್ಲರಿಂದ ಈ ಮ್ಯಾಟರ್ ಅನ್ನ ಮುಚ್ಚಿಟ್ಟು ಲವ್ವರ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿರ್ತಾಳೆ. ಆದ್ರೆ ಕೊನೆಗೆ ಫ್ಯಾಮಿಲಿಯಿಂದ ಸತ್ಯಗಳು ಒಂದೊಂದಾಗಿ ಗೊತ್ತಾಗ್ತಾ ಹೋದ ಹಾಗೆ ಅದೇ ರೀತಿ ಬಾಯ್ ಫ್ರೆಂಡ್ ನ ಇಂಟೆನ್ಷನ್ ಏನಾಗಿತ್ತು, ತನ್ನ ಹತ್ರ ಅವನು ಬಂದಿದ್ದು ಯಾಕಾಗಿತ್ತು ಅಂತ ಗೊತ್ತಾದ್ಮೇಲೆ ಅವಳ ಜೀವನ ಏನಾಗುತ್ತೆ ಅನ್ನೋದನ್ನ ನೋಡೋಣ ಉಲ್ಲೋಳಕ್ಕೂ ಮೂವಿಯ ಕಥೆಯಲ್ಲಿ. ಅಂಜು ಅಂತ ಒಬ್ಳು ಹುಡುಗಿ ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ರಾಜೀವ್ ಅಂತ ಒಬ್ಬ ಬಂದು ಅಂಜು ಹತ್ರನೇ ಸೀರೆ ತೋರ್ಸೋಕಂತ ಹೇಳ್ತಾನೆ. ಅವಳು ಸೀರೆ ತೋರಿಸಿದ ಹಾಗೆ ಚೆನ್ನಾಗಿದೆ ಅಂತ ಹೇಳ್ತಾ ವಾಪಸ್ ಇಡೋದಿಕ್ ಹೇಳ್ತಾನೆ. ಯಾಕೆಂದ್ರೆ ಇದೆಲ್ಲ ಮಾಡ್ತಿದ್ದದ್ದು ಅವನು ಅಂಜುನ ಗೋಳ್ ಹೊಯ್ಕೊಳ್ಳೋದಿಕ್ಕೆ ಆಗಿತ್ತು. ಅದಕ್ಕೆ ಅಂಜು ಕೂಡ ಸಿಟ್ಟು ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಅವರಿಬ್ರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಹಾಗಾಗಿ ಈ ರೀತಿ ತುಂಟಾಟ ಆಡೋದು ಇಬ್ರಿಗೂ ಇಷ್ಟ ಇತ್ತು. ಅದೇ ಸ್ವಲ್ಪ ದಿನದ ನಂತರ ಅಂಜುಗೆ ಮದುವೆ ಆಗತ್ತೆ. ಆದ್ರೆ ಅವಳು ಪ್ರೀತಿ ಮಾಡಿದ್ದ ರಾಜೀವ್ ಜೊತೆಗಲ್ಲ, ಬದಲಾಗಿ ಥಾಮಸ್ ಅಂತ ಮತ್ತೊಬ್ಬನ ಜೊತೆಯಲ್ಲಿ. ಅವಳಿಗೆ ಈ ಮದುವೆಗೆ ಒಪ್ಪಿಗೆ ಇತ್ತೋ ಇಲ್ವೋ ಅನ್ನೋದಕ್ಕಿಂತ ಅವಳು ಮದುವೆ ಆದ ತಕ್ಷಣದಿಂದ ಥಾಮಸ್ಗೆ ಅಡ್ಜಸ್ಟ್ ಆಗ್ಬಿಡ್ತಾಳೆ. ಇನ್ನೂ ಸ್ವಲ್ಪ ದಿನ ಕಳೆದಾಗ ಥಾಮಸ್ನ ತಗೊಂಡು ಅಂಜು ಹಾಗೂ ಅವಳ ಅತ್ತೆ ಲೀಲಾ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಥಾಮಸ್ಗೆ ಏನೋ ಪ್ರಾಬ್ಲಮ್ ಆಗಿತ್ತು. ಲೀಲಾ ಅಂಜುನ ಮೆಡಿಸಿನ್ ತರೋಕೆ ಅಂತ ಕಳಿಸಿ ಥಾಮಸ್ನ ಜೊತೆಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾಳೆ. ಅದೇ ಅಂಜು ಮೆಡಿಸಿನ್ಗೆ ಅಂತ ಕೌಂಟರ್ ಅಲ್ಲಿ ನಿಂತಿದ್ದಾಗ ಮತ್ತೆ ಅವಳಿಗೆ ರಾಜೀವ್ ಸಿಗ್ತಾನೆ. ಅಂಜುನ ಮಾತನಾಡಿಸೋದಿಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ, ಆದ್ರೆ ಅವಳು ಬೆನ್ನು ಹಾಕಿ ಹೊರಟು ಬಿಡ್ತಾಳೆ. ಇನ್ನು ಥಾಮಸ್ಗೆ ರೋಗ ದಿನ ಕಳೆದಂತೆ ಹೆಚ್ಚಾಗ್ತಾನೆ ಇತ್ತು. ಒಂದಿನ ರಾತ್ರಿ ಅಂತೂ ತಲೆಯಲ್ಲಿ ನೋವು ಹೆಚ್ಚಾಗಿ ಫಿಟ್ಸ್ ಅಟ್ಯಾಕ್ ಆಗತ್ತೆ. ಅಂಜು ಹಾಗೂ ಲೀಲಾ ಇಬ್ರೂ ಸೇರಿ ಅವನಿಗೆ ಮೆಡಿಸಿನ್ ಕೊಟ್ಟು ತುಂಬಾನೇ ಒದ್ದಾಟ ಮಾಡಿ ಅಷ್ಟಕ್ಕೆ ಸಮಾಧಾನ ಮಾಡ್ತಾರೆ. ಇದೆಲ್ಲ ಆಗ್ತಿದ್ದಕ್ಕೆ ಅಂಜುಗೆ ಬೇಜಾರಂತೂ ಆಗಿತ್ತು. ಆದ್ರೆ ಲೀಲಾ ಮಗನ ಸ್ಥಿತಿ ನೋಡಿ ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಯಾಕೆ ಅಂತ ಅಂಜು ಕೇಳಿದಾಗ ಲೀಲಾ ಅವಳ ಜೀವನದ ಬಗ್ಗೆ ಹೇಳ್ತಾಳೆ. ಲೀಲಾ ಮದುವೆ ಆಗಿದ್ದು 19ನೇ ವಯಸ್ಸಿನಲ್ಲಾಗಿತ್ತು. ಹಾಗೆ 21ನೇ ವರ್ಷದಲ್ಲಿದ್ದಾಗ ಥಾಮಸ್ನ ಅಕ್ಕ ಶೀಬಾ ಹುಟ್ಟುತ್ತಾಳೆ. ಅದೇ 23 ವರ್ಷದಲ್ಲಿದ್ದಾಗ ಥಾಮಸ್ ಹುಟ್ಟುತ್ತಾನೆ. ಶೀಬಾನ ಮದುವೆ ಆದ ಸ್ವಲ್ಪ ದಿನದಲ್ಲಿ ಗಂಡ ತೀರ್ ಹೋಗ್ತಾನೆ. ಈಗ ನೋಡಿದ್ರೆ ಮಗನಿಗೂ ರೋಗ ಅಂಟ್ಕೊಂಡಿದೆ, ಅವನು ಸತ್ತೋದ್ರೆ ಅಂತ ಅವಳಿಗೆ ಟೆನ್ಷನ್ ಆಗ್ತಿರತ್ತೆ. ಇನ್ನು ಮಾರನೇ ದಿನ ಅಂಜು ಬಸ್ ಹತ್ತಿ ಒಂದು ಜಾಗಕ್ಕೆ ಹೋಗ್ತಾಳೆ. ಅಲ್ಲಿಗೆ ರಾಜೀವ್ ಬಂದಿರ್ತಾನೆ. ನಂತರ ಯಾರಿಗೂ ಗೊತ್ತಾಗದ ಹಾಗೆ ಬೈಕ್ ಹತ್ತಿ ಅವನ ಜೊತೆಗೇನೆ ಹೋಗ್ತಾಳೆ. ರಾಜೀವ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿರ್ತಾನೆ. ಆದ್ರೆ ಅಲ್ಲಿ ಅಂಜು ಥಾಮಸ್ಗೆ ಚೀಟ್ ಮಾಡಿ ರಾಜೀವ್ನ ಜೊತೆಗೆ ಕ್ಲೋಸ್ ಆಗ್ತಾಳೆ. ಆದ್ರೆ ಬಂದಿದ್ ಯಾಕಾಗಿತ್ತಂದ್ರೆ ಕೆಲಸ ಕಾರ್ಯ ಇಲ್ದೆ ಇರೋ ರಾಜೀವ್ನ ರೆಸ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ಕೊಡೋದಿಕ್ಕಾಗಿತ್ತು. ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ ಆ ಊರಲ್ಲಿ ಮಳೆ ಹೆಚ್ಚಾಗಿ ಫ್ಲಡ್ ಬಂದು ಇಡೀ ಊರು ನೀರಲ್ಲಿ ಮುಳುಗಿರುತ್ತೆ. ಅಂತಹ ಟೈಮಲ್ಲಿ ಹಾಸ್ಪಿಟಲ್ಗೆ ಯಾವಾಗ ಹೋಗೋದು ಇದೆ ಅಂತ ಲೀಲಾ ಅಂಜು ಹತ್ರ ಚೆಕ್ ಮಾಡೋದಿಕ್ಕೆ ಹೇಳ್ತಾಳೆ. ಅಂಜು ಕ್ಯಾಲೆಂಡರ್ ನೋಡ್ತಾ ನೋಡ್ತಾ ಮತ್ತೇನೋ ಯೋಚನೆ ಮಾಡಿ ಗಾಬರಿ ಮಾಡ್ಕೊಂಡ್ ಬಿಡ್ತಾಳೆ. ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಂತ ಬಾತ್ರೂಮ್ಗೆ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ತಾಳೆ. ಅದು ಪಾಸಿಟಿವ್ ಬರುತ್ತೆ. ಅಂದ್ರೆ ಇವಳು ಪ್ರೆಗ್ನೆಂಟ್ ಆಗಿದ್ದು ನಿಜ, ಆದ್ರೆ ಥಾಮಸ್ ನಿಂದಲ್ಲ, ಬದಲಾಗಿ ರಾಜೀವ್ ನಿಂದಾಗಿತ್ತು. ಅಂಜುಗೆ ಭಯ ಆಗಿ ಮನೆಯಿಂದ ಸ್ವಲ್ಪ ಹೊರಗೆ ಬಂದು ರಾಜೀವ್ಗೆ ಕಾಲ್ ಮಾಡ್ತಾಳೆ. ಬಾರಲ್ಲಿ ಕೆಲಸ ಮಾಡ್ತಿದ್ದ ರಾಜೀವ್ಗೆ ಅವಳು ಪ್ರೆಗ್ನೆಂಟ್ ಆಗಿರೋ ವಿಚಾರವನ್ನ ಹೇಳ್ತಾಳೆ. ಅದಕ್ಕೆ ರಾಜೀವ್ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗದೆ ಸೈಲೆಂಟ್ ಆಗ್ಬಿಡ್ತಾನೆ. ಅದ್ರಲ್ಲೂ ಅಂಜು ತುಂಬಾನೇ ಭಯ ಮಾಡ್ಕೊಂಡು ನೀನಿದ್ದಲ್ಲೇ ಕರ್ಸ್ಕೊಂಡ್ ಬಿಡು, ಇಲ್ಲಿರೋಕೆ ಆಗ್ತಾನೆ ಇಲ್ಲ ಅಂತ ಹಠ ಮಾಡ್ತಿರ್ತಾಳೆ. ಆಗಲೇ ಮನೆಯಲ್ಲಿದ್ದ ಥಾಮಸ್ ತಬ್ಲಾ ಮುಟ್ಟೋಕ್ ಹೋಗಿ ಕೆಳಗ್ ಬಿದ್ದು ಸೀರಿಯಸ್ ಆಗ್ಬಿಡ್ತಾನೆ. ಹಾಗಾಗಿ ಅಂಜು ಫೋನ್ ಕಟ್ ಮಾಡಿ ಅಲ್ಲಿಗೆ ಹೋಗ್ತಾಳೆ. ಅವರೆಲ್ಲ ಸೇರಿ ಸೀರಿಯಸ್ ಆಗಿದ್ದ ಥಾಮಸ್ ನನ್ನ ದೋಣಿ ಮೇಲೆ ಹಾಕೊಂಡು ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ತಮ್ಮನ ಹೆಲ್ತ್ ಕ್ರಿಟಿಕಲ್ ಆಗಿರೋ ವಿಷಯ ಕೇಳಿ ಶೀಬಾ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಇನ್ನು ಪ್ರೆಗ್ನೆಂಟ್ ಆಗಿದ್ದ ಅಂಜು ಪದೇ ಪದೇ ಹೊಟ್ಟೆ ಮುಟ್ಕೊಳ್ತಾ ಮುಂದೇನು ಅನ್ನೋ ಚಿಂತೆಯಲ್ಲಿ ಇರ್ತಾಳೆ. ಅವಳು ಆ ರೀತಿ ಆಡ್ತಿರೋದ್ ಕಂಡು ಲೀಲಾ ಏನಾಯ್ತಂತ ಕೇಳ್ತಾಳೆ. ಆಗ ಸುಳ್ಳು ಹೇಳೋಕ್ ಸಾಧ್ಯ ಆಗದೆ ಅಂಜು ತಾನು ಪ್ರೆಗ್ನೆಂಟ್ ಅನ್ನೋ ವಿಚಾರವನ್ನ ಹೇಳ್ಬಿಡ್ತಾಳೆ. ಆದ್ರೆ ಲೀಲಾ ಅಂದ್ಕೊಳ್ತಾಳೆ ಈ ಕೆಲಸವನ್ನ ಮಾಡಿದ್ದು ಥಾಮಸ್ ಅಂತ. ಅಂದ್ರೆ ಲೀಲಾ ಅಜ್ಜಿ ಆಗ್ತಿರೋದಕ್ಕೆ ತುಂಬಾನೇ ಖುಷಿ ಪಡ್ತಾಳೆ. ಸೊಸೆ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಅವಳ ತಂದೆ ತಾಯಿಗೂ ತಿಳಿಸ್ತಾಳೆ. ಅವರು ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇಂತಿಂತಾದೆ ಮಾಡ್ಬೇಕು ಅಂತೆಲ್ಲ ಸುಮಾರಷ್ಟು ಟಿಪ್ಸ್ ಕೊಡ್ತಾರೆ. ಇನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ ಥಾಮಸ್ಗೆ ಪ್ರಜ್ಞೆ ಬಂದಿರುತ್ತೆ. ಆಗ ಲೀಲಾ ಅಂಜು ಹತ್ರ ಪ್ರೆಗ್ನೆಂಟ್ ಆಗಿರೋ ವಿಚಾರವನ್ನ ಥಾಮಸ್ ಹತ್ರ ಹೇಳು ಅಂತ ಹೇಳ್ತಾಳೆ. ಅದನ್ನ ಕೇಳಾದ್ರೂ ಮಗ ರಿಕವರಿ ಆಗ್ತಾನೆ ಅನ್ನೋದು ಅವಳ ಯೋಚನೆ ಆಗಿತ್ತು. ಆದ್ರೆ ಒಳಗ್ ಹೋದಾಗ ಥಾಮಸ್ಗೆ ಇದನ್ನ ಹೇಳ್ಬೇಕು ಅಂತ ಮಾಡಿದಾಗ ಅವನ ಉಸಿರಾಟದಲ್ಲಿ ಏರುಪೇರಾಗತ್ತೆ. ಆಗಿಂದಾಗ್ಲೇ ನೋಡ್ತಾ ನೋಡ್ತಾ ಅವನು ಸತ್ತು ಹೋಗ್ತಾನೆ. ಅವನು ಸತ್ತ ದುಃಖ ಒಂದ್ ಕಡೆ ಆದ್ರೆ ಫ್ಲಡ್ ಬಂದಿದ್ದಕ್ಕೆ ಶವವನ್ನ ಹೂಳೋಕಾಗಲ್ಲ ಅನ್ನೋದು ಮತ್ತೊಂದು ಸಮಸ್ಯೆ ಆಗಿತ್ತು. ಹಾಗಾಗಿ ಹಾಸ್ಪಿಟಲ್ ಅಲ್ಲೇ ಅವನನ್ನ ಸ್ಟೋರ್ ಮಾಡಿಟ್ಟು ಎಲ್ರೂ ಮನೆಗ್ ಬರ್ತಾರೆ. ಇನ್ನು ಲೀಲಾ ಮೊಮ್ಮಗು ಹುಟ್ಟೋಕ್ಕಿಂತ ಮುಂಚೆನೆ ಎಲ್ಲಾ ತಯಾರಿ ಶುರು ಮಾಡ್ಕೊಳ್ತಾಳೆ. ಮೊದಲಿಗೆ ಥಾಮಸ್ ಚಿಕ್ಕವನಾಗಿದ್ದಾಗ ಬಳಸಿದ್ದ ತೊಟ್ಲನ್ನ ಮತ್ತೆ ರಿಪೇರಿ ಮಾಡಿಸೋಕ್ ಕೊಡ್ತಾಳೆ.
ಇದನ್ನೆಲ್ಲ ನೋಡ್ತಿದ್ದ ಅಂಜುಗೆ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಿರತ್ತೆ. ಅವಳು ಲೀಲಾ ಹತ್ರ ಬಂದು ತಾನು ಫ್ಯೂನರಲ್ ಮುಗಿದ ಮೇಲೆ ಬೇರೆ ಕಡೆ ಶಿಫ್ಟ್ ಆಗ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಲೀಲಾ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು. ಆಗಿಂದಾಗ್ಲೇ ಸಮಾಧಾನ ಮಾಡ್ಕೊಂಡು ಎಲ್ಲ ಆಸ್ತಿಯನ್ನ ನಿನ್ನ ಹೆಸರಿಗೆ ಮಾಡೋ ಯೋಚನೆ ಇದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಮತ್ತೆ ಅಂಜು ಯೋಚನೆಗೆ ಬಿದ್ದು ಹೋಗ್ತಾಳೆ. ಮನೆಯಿಂದ ಹೊರಗ್ ಬಂದು ರಾಜೀವ್ಗೆ ಕಾಲ್ ಮಾಡಿ ಲೀಲಾ ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳಿರೋ ವಿಚಾರವನ್ನ ಹೇಳ್ತಾಳೆ. ಹಾಗೇನೆ ಅತ್ತೆ ಮಗುವಿನ ತಂದೆ ರಾಜೀವ್ ಅಂತ ಗೊತ್ತಿಲ್ಲದೆ ತುಂಬಾನೇ ತಯಾರಿ ಮಾಡ್ತಾ ಸಂತೋಷದಿಂದ ಇರೋದನ್ನು ಹೇಳ್ತಾಳೆ. ಅಂಜು ಅಲ್ಲಿ ಮಾತಾಡ್ತಾ ಇದ್ರೆ ಲೀಲಾ ಅದನ್ನ ನೋಡ್ತಾಳೆ. ಮೋಸ್ಟ್ಲಿ ಯಾವ್ದೋ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇರ್ಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಆದ್ರೆ ಮಾರನೇ ದಿನ ರಾತ್ರಿ ರಾಜೀವ್ ಅಂಜುಗೆ ಕಾಲ್ ಮಾಡಿದಾಗ ಲೀಲಾ ಎತ್ತು ಬಿಡ್ತಾಳೆ. ರಾಜೀವ್ ಮಾತನಾಡಿದ್ದನ್ನು ಕೇಳಿಸಿಕೊಳ್ತಾಳೆ. ಅಂದ್ರೆ ಅಂಜು ಸೀಕ್ರೆಟ್ ಆಗಿ ಮತ್ತೊಬ್ಬ ಪುರುಷನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾಳೆ ಅಂತ ಲೀಲಾಗೆ ಗೊತ್ತಾಗತ್ತೆ. ಈ ಅನುಮಾನದ ಹುಳ ಹೊಕ್ಕದಾಗಿಂದ ಲೀಲಾ ಮತ್ತೆ ಅಪ್ಸೆಟ್ ಆಗ್ತಾಳೆ. ಅಂಜು ಜೊತೆಗೆ ಮಾತುಕತೆಯನ್ನ ಕಡಿಮೆ ಮಾಡ್ತಾಳೆ. ಲೀಲಾ ತನ್ನನ್ನ ಇಗ್ನೋರ್ ಮಾಡ್ತಿದ್ದಾಳೆ ಅಂತ ಅಂಜುನ ಗಮನಕ್ಕೆ ಬಂದಾಗ ಇದ್ರ ಬಗ್ಗೆ ಮಾತಾಡ್ತಾಳೆ. ಆಗ ಲೀಲಾ ಯಾವಾಗ್ಲೂ ಫೋನಲ್ಲಿ ಮಾತಾಡೋ ವ್ಯಕ್ತಿ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಅಂಜು ಅವನು ನನ್ನ ಕಾಲೇಜ್ ಫ್ರೆಂಡ್, ತುಂಬಾನೇ ಒಳ್ಳೆಯವನು, ಮೊನ್ನೆ ಥಾಮಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ್ಲೂ ತುಂಬಾನೇ ಸಹಾಯ ಮಾಡಿದ್ದ, ಹಾಗಾಗಿ ಅವನ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದೀನಿ. ಅಲ್ಲದೆ ನಮ್ಮ ಮನೆಯವರಿಗೆ ಹಾಗೆ ಮಾತಾಡೋದು ಸರಿ ಕಾಣಲ್ಲ, ಅದಕ್ಕಾಗಿ ಅವನ ಹೆಸರನ್ನ ಮರಿಯಾ ಅಂತ ಸೇವ್ ಮಾಡಿರೋದಾಗಿ ಹೇಳ್ತಾಳೆ. ಇದಾದ ನಂತರ ಅಲ್ಲಿ ಪ್ರೇಯರ್ ನಡೆಯುತ್ತೆ. ಲೀಲಾಗೆ ಎಲ್ಲ ಅರ್ಥ ಆಗಿತ್ತು. ಹಾಗಾಗಿ ಅಂಜು ಹತ್ರ ನೀನು ಹೋಗೋದಾದ್ರೆ ಹೋಗ್ಬಹುದು, ಆದ್ರೆ ಮಗುನ ನನಗೆ ಬಿಟ್ಟು ಹೋಗೋ ಅಂತ ಹೇಳ್ತಾಳೆ. ಅಂಜುಗೆ ಮಗುನ ಬಿಟ್ಟಿರೋಕೆ ಸಾಧ್ಯ ಇರ್ಲಿಲ್ಲ. ಹಾಗಾಗಿ ಆ ದಿನ ರಾತ್ರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರಾಜೀವ್ ಇದ್ದಲ್ಲಿ ಹೊರಟು ಬಿಡ್ತಾಳೆ. ಅವನ ಹತ್ರ ನಾನೀಗ ಮನೆ ಬಿಟ್ಟು ಬಂದಿದ್ದೇನೆ, ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ, ನನಗೆ ಅಲ್ಲಿರೋಕೆ ಆಗ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಜೀವ್ ಸದ್ಯಕ್ಕೆ ಆ ರೀತಿ ಮಾಡೋಕೆ ಸಾಧ್ಯ ಇಲ್ಲ, ಅದರಲ್ಲೂ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ, ನನಗ್ ಬರೋ ಸಂಬಳದಲ್ಲಿ ನಿನ್ನನ್ನ ಮಗುವನ್ನ ಸಾಕೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಜೊತೆಗೆ ಅವಳ ಅತ್ತೆ ಲೀಲಾ ಪ್ರಾಪರ್ಟಿ ಕೊಡ್ತೇನೆ ಅಂತ ಹೇಳಿರೋದು ಗೊತ್ತಿದ್ದ ರಾಜೀವ್ ವಾಪಸ್ ಹೋಗಿ ಅದನ್ನ ಆದಷ್ಟು ಬೇಗ ನಿನ್ನ ಹೆಸರಿಗೆ ಮಾಡಿಸ್ಕೋ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ವಾಪಸ್ ಮನೆಗೆ ಕಳಿಸ್ತಾನೆ. ಇನ್ನು ಅಂಜು ಹೀಗೆ ಪದೇ ಪದೇ ಟೌನ್ಗೆ ಹೋಗ್ತಾ ಇರೋದು ಕಂಡು ಲೀಲಾಗೆ ಡೌಟ್ ಬರುತ್ತೆ. ಡೈರೆಕ್ಟ್ ಆಗಿ ಅಂಜು ಹತ್ರ ನೀನು ಹೀಗೆ ಟೌನ್ಗೆ ಹೋದಾಗ್ಲೆಲ್ಲ ಆ ಫ್ರೆಂಡ್ ನ ಮೀಟ್ ಆಗಿ ಬರ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಂಜು ಹೌದು ಅಂತ ಅಂದಾಗ ಹಾಗಾದ್ರೆ ಈ ಮಗುವಿನ ತಂದೆ ಕೂಡ ಅವನೇ ಆಗಿರ್ಬೇಕು ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅಂಜು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಂತರ ನಡೆದ ಎಲ್ಲಾ ವಿಷಯವನ್ನ ಹೇಳ್ಬಿಡ್ತಾಳೆ. ಆಗ್ಲೇ ಮನೆಯ ಹೊರಗೆ ಥಾಮಸ್ನ ಸಾವಿನ ಸುದ್ದಿ ಕೇಳಿ ನೆಂಟ್ರೆಲ್ಲ ಬಂದಿರ್ತಾರೆ. ಆದ್ರೆ ಥಾಮಸ್ನ ಹೆಣ ಇನ್ನು ಹಾಸ್ಪಿಟಲ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಅವನ ಬದಲಿಗೆ ಅವನ ಪ್ರೆಗ್ನೆಂಟ್ ವೈಫ್ ಅನ್ನಾದ್ರೂ ನೋಡ್ಕೊಂಡು ಹೋಗ್ತೇವೆ ಅಂತ ಬಂದವರು ಹೇಳ್ತಾರೆ. ಅದಕ್ಕೆ ಲೀಲಾ ಅಂಜುನ ಕರೆಯೋಕಂತ ಹೋದ್ರೆ ಅಂಜು ಹೊರಗೆ ಬರೋಕೆ ಒಪ್ಪೋದೇ ಇಲ್ಲ. ಇಬ್ರಲ್ಲೂ ವಾದ ವಿವಾದ ನಡೆದ್ರು ಅಂಜು ಮಾತ್ರ ಹೊರಗೆ ಬಂದು ಮುಖ ಕಾಣಿಸಲ್ಲ. ಇದನ್ನೆಲ್ಲ ನೋಡ್ತಿದ್ದ ಅಂಜುನ ತಾಯಿಗೆ ಇವರಿಬ್ರು ಏನೋ ಮನಸ್ತಾಪ ಮಾಡ್ಕೊಂಡಿದ್ದಾರೆ ಅಂತ ಅನ್ಸತ್ತೆ. ಲೀಲಾ ಹತ್ರ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಲೀಲಾ ಅಂಜು ಮಾಡಿರೋ ತಪ್ಪಿನ ಬಗ್ಗೆ ಪೂರ್ತಿ ಹೇಳ್ತಾಳೆ. ಅಂಜುನ ತಾಯಿ ಇದನ್ನೆಲ್ಲ ಕೇಳಿಸ್ಕೊಂಡು ಸೀದಾ ಹೋಗಿ ಅವಳ ಗಂಡ ಅಂದ್ರೆ ಅಂಜುನ ತಂದೆ ಹತ್ರ ಹೇಳ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡ ಅಂಜುನ ತಂದೆ ಮಗಳಿಗೆ ಚೆನ್ನಾಗಿ ಬಾರಿಸ್ತಾನೆ. ಇನ್ನು ಆ ಕೆಲಸಕ್ಕೆ ಬಾರದ ರಾಜೀವ್ನ ಜೊತೆಗೆ ಟಚ್ ಅಲ್ಲಿದ್ದೀಯಾ ಅಂತ ಗಟ್ಟಿಯಾಗಿ ಕೇಳ್ತಾನೆ. ಆಗ್ಲೇ ರಾಜೀವ್ ಅಂಜುಗೆ ಕಾಲ್ ಮಾಡಿರ್ತಾನೆ. ಅಂಜುನ ತಂದೆ ಕಾಲ್ ಪಿಕ್ ಮಾಡಿ ರಾಜೀವ್ಗೂ ಸರಿಯಾಗಿ ಬೈತಾನೆ. ಮದುವೆ ಆಗಿರೋ ಹೆಂಗಸಿನ ಜೊತೆಗೆ ಸಂಬಂಧ ಬೆಳೆಸೋಕೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾನೆ. ನಂತರ ಕಾಲ್ ಕಟ್ ಮಾಡಿ ಫೋನ್ ಅನ್ನ ತನ್ನ ಜೊತೆಗೆ ಇಟ್ಕೊಂಡು ಬಿಡ್ತಾನೆ. ಆಗ ಅಂಜು ನಾನು ಮದುವೆಗೆ ಮೊದಲೇ ಅವನ ಬಗ್ಗೆ ಹೇಳಿದ್ದೆ, ಆದ್ರೆ ನೀವೇ ಥಾಮಸ್ನ ಜೊತೆಗೆ ಒತ್ತಾಯದ ಮದುವೆ ಮಾಡಿ ನನ್ನನ್ನ ಈ ಸ್ಥಿತಿಗೆ ಬರೋ ಹಾಗೆ ಮಾಡಿ ಜೀವನವನ್ನೇ ಹಾಳು ಮಾಡಿದ್ದೀರಿ ಅಂತ ಹೇಳ್ತಾಳೆ. ಅಂದ್ರೆ ಅಂಜುನ ಅವನಿಗೆ ಕೊಟ್ಟು ಮದುವೆ ಮಾಡದೇ ಇರೋಕೆ ಕಾರಣ ಏನಾಗಿತ್ತಂದ್ರೆ ರಾಜೀವ್ ಹಿಂದೂ ಆಗಿದ್ದ, ಅಂಜು ಕ್ರಿಶ್ಚಿಯನ್ ಆಗಿರ್ತಾಳೆ. ಅಂಜುನ ತಂದೆ ಫ್ಯಾಮಿಲಿ ರೆಪ್ಯುಟೇಷನ್ ಅಂತ ಅವರ ಮದುವೆಗೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಇದನ್ನೆಲ್ಲ ಅಲ್ಲೇ ನಿಂತು ಕೇಳಿಸಿಕೊಳ್ತಿದ್ದ ಶೀಬಾ ಕೂಡ ಅಂಜುನ ತಾಯಿ ಮೇಲೆ ಕೂಗಾಡ್ತಾಳೆ. ನಿಮ್ ಮಗಳು ಯಾರ ಜೊತೆಗೇನೋ ಅಫೈರ್ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಿದ್ರು ನಮ್ಮ ಹುಡುಗಂಗೆ ಮದುವೆ ಮಾಡಿದ್ರ ಅಂತ ಕೇಳ್ತಾಳೆ. ಇದಾಗಿ 2-3 ದಿನದ ನಂತರ ಫ್ಲಡ್ ಇಳ್ದಿರತ್ತೆ. ಥಾಮಸ್ ನನ್ನ ಹಾಸ್ಪಿಟಲ್ ಇಂದ ಮನೆಗೆ ತಂದಿರ್ತಾರೆ. ಆದ್ರೆ ಆಗ ಮತ್ತೆ ಮಳೆ ಬಂದು ಅಲ್ಲೆಲ್ಲ ನೀರ್ ತುಂಬಿಕೊಂಡು ಬಿಡತ್ತೆ. ಆಗ ಅಂಜುನ ತಂದೆ ಲೀಲಾ ಹತ್ರ ಬಂದು ಹೆಣವನ್ನ ಹೀಗೆ ಇಟ್ಕೊಳ್ಳೋದ್ ಬೇಡ, ಟೌನ್ಗೆ ತಗೊಂಡ್ ಹೋಗಿ ಅಲ್ಲೇ ಹೂತ್ ಬಿಡೋಣ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಲೀಲಾ ಅಪೋಸ್ ಮಾಡ್ತಾಳೆ. ಹಾಗೆಲ್ಲ ಮಾಡೋಲ್ಲ, ಅವನನ್ನ ತನ್ನ ಗಂಡನ ಸಮಾಧಿ ಪಕ್ಕದಲ್ಲೇ ಮಣ್ಣು ಮಾಡೋದು ಅಂತ ಹೇಳ್ತಾಳೆ. ಇನ್ನು ಥಾಮಸ್ನ ಹೆಣ ಮನೆಗ್ ಬಂದಿದ್ದಕ್ಕೆ ಅದರ ಮುಂದೆ ಪ್ರೇಯರ್ ಮಾಡೋದಿಕ್ಕೆ ಸುಮಾರಷ್ಟು ಜನ ಬಂದಿರ್ತಾರೆ. ಅವರಲ್ಲೇ ರಾಜೀವ್ ಕೂಡ ಇರ್ತಾನೆ. ಅಂಜು ತುಂಬಾ ದಿನದಿಂದ ಕಾಲ್ ಪಿಕ್ ಮಾಡದೇ ಇರೋದಿಕ್ಕೆ ಅವಳ ಜೊತೆ ಮಾತಾಡ್ಲೇಬೇಕು ಅಂತ ಅವನು ಹಾಗೆ ಬಂದಿದ್ದಾಗಿತ್ತು. ಅದೇ ರೂಮಲ್ಲಿದ್ದ ಅಂಜುನ ಶೀಬಾ ಪ್ರೇಯರ್ ಮಾಡೋದಿಕ್ಕೆ ಬಾ ಅಂತ ಕರೆದ್ರು. ಅಂಜು ಮಾತ್ರ ಹೋಗದೆ ರೂಮಲ್ಲೇ ಇರ್ತಾಳೆ. ಆಗ ರಾಜೀವ್ ರೂಮ್ನ ಕಿಟಕಿ ಹತ್ರ ಬಂದು ಅಂಜು ಹತ್ರ ಮಾತಾಡ್ತಾನೆ. ಆಗ ಅಂಜು ಅವನನ್ನ ಸಮಾಧಾನ ಮಾಡ್ತಾ ಫೋನ್ ನನ್ನ ಕೈಯಲ್ಲಿಲ್ಲ, ಅಪ್ಪ ತಗೊಂಡ್ ಬಿಟ್ಟಿದ್ದಾನೆ, ಥಾಮಸ್ನ ಫ್ಯೂನರಲ್ ಮುಗಿಲಿ, ಆಮೇಲೆ ನಾನೇ ನಿನ್ನನ್ನ
ಬಂದು ಮೀಟ್ ಆಗ್ತೇನೆ ಅಂತ ಹೇಳಿ ಅವನನ್ನ ಕಳಿಸಿ ಬಿಡ್ತಾಳೆ. ಇನ್ನು ಅಂಜು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅವಳಿಗೆ ಹಳೆಯ ಇನ್ಸಿಡೆಂಟ್ ನೆನಪಿಗೆ ಬರುತ್ತೆ. ಅದೇನೆಂದ್ರೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹತ್ರ ಲೀಲಾ ಹಾಗೂ ಥಾಮಸ್ ಮಾತ್ರ ಹೋಗಿದ್ದು. ಹಾಗೇನೆ ಒಂದಿನ ಮಿಸ್ ಆಗಿ ಯಾವುದೋ ಫೈಲ್ ಮುಟ್ಟಿದಾಗ ಅದನ್ನ ಕಸಿದು ಸರಿಯಾದ ಫೈಲ್ ಕೊಟ್ಟಿದ್ದು ಎಲ್ಲ. ಅಂಜುಗೆ ಅನುಮಾನ ಬಂದು ಆ ದಿನ ನೋಡಿದ್ದ ಫೈಲ್ ಅನ್ನ ಇವತ್ತು ಸರಿಯಾಗಿ ನೋಡಿ ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗತ್ತೆ ಥಾಮಸ್ಗೆ ಬ್ರೈನ್ ಟ್ಯೂಮರ್ ಇತ್ತು, ಅದರಿಂದಾನೇ ಅವನು ಆ ರೀತಿ ಸಫರ್ ಆಗ್ತಿದ್ದ ಅಂತ. ಇದನ್ನ ಲೀಲಾ ಹತ್ರ ಕೇಳಿದಾಗ ಅವಳು ತನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ತಾಳೆ. ಯಾಕೆಂದ್ರೆ ಥಾಮಸ್ಗೆ ತಲೆಯಲ್ಲಿ ಪ್ರಾಬ್ಲಮ್ ಇರೋ ವಿಚಾರ ಅವಳಿಗೆ ಮೊದಲಿಂದ ಅಂದ್ರೆ ಥಾಮಸ್ ಚಿಕ್ಕವನಾಗಿದ್ದಾಗಿಂದಲೂ ಗೊತ್ತಿತ್ತು. ಆದರೂ ಅದನ್ನ ಮುಚ್ಚಿಟ್ಟು ಮದುವೆ ಮಾಡಿಸಿರ್ತಾರೆ. ಅದೇ ರಾತ್ರಿ ಸಿಸ್ಟರ್ ಬಂದು ಅಪ್ಸೆಟ್ ಆಗಿರೋ ಅಂಜು ಹತ್ರ ಮಾತಾಡ್ತಾಳೆ. ಥಾಮಸ್ಗೆ ಟ್ಯೂಮರ್ ಇರೋ ವಿಷಯವನ್ನ ಮದುವೆ ಮಾತುಕತೆಗೆ ಅಂತ ಬಂದಾಗ ನಿನ್ನ ತಂದೆ ಹತ್ರ ಹೇಳಿದ್ದಾರೆ. ಈ ವಿಷಯ ಮುಚ್ಚಿಡ್ಲಿಲ್ಲ, ಇದು ಗೊತ್ತಿದ್ದೆ ನಿನ್ನನ್ನ ಮದುವೆ ಮಾಡಿ ಕೊಟ್ಟಿದ್ದು ಅಂತ ಅವಳು ಹೇಳ್ತಾಳೆ. ಇದನ್ನ ಕೇಳಿ ಮತ್ತೂ ಅಪ್ಸೆಟ್ ಆದ ಅಂಜು ತಂದೆ ಹತ್ತಿರ ಹೋಗಿ ಕೂಗಾಡ್ತಾಳೆ. ಥಾಮಸ್ಗೆ ಹೆಲ್ತ್ ಸರಿ ಇಲ್ಲ ಅಂತ ಗೊತ್ತಿದ್ರು ನನ್ನನ್ನ ಮದುವೆ ಮಾಡಿಸಿ ಜೀವನವನ್ನೇ ಹಾಳು ಮಾಡಿದ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ತಂದೆ ಇಂತಹ ಯಾವುದೇ ಮ್ಯಾಟರ್ ನನ್ನವರೆಗೂ ಬಂದಿಲ್ಲ, ಅಕಸ್ಮಾತ್ ಇದೆಲ್ಲ ಗೊತ್ತಿದ್ರೆ ಮದುವೆ ನಡೆಯೋಕೆ ಬಿಡ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಅಂಜುನ ತಾಯಿ, ಹೌದಮ್ಮ ಇದು ನಿನ್ನ ತಂದೆಗೆ ಗೊತ್ತಿಲ್ಲ, ಆ ದಿನ ನಿನ್ನ ತಂದೆಯ ಫ್ರೆಂಡ್ ಈ ವಿಷಯವನ್ನ ನನಗೆ ಹೇಳಿದ್ರು, ಆದ್ರೆ ಇದೇನು ದೊಡ್ಡದಲ್ಲ, ಟ್ರೀಟ್ಮೆಂಟ್ ಕೊಟ್ರೆ ಕಡಿಮೆ ಆಗತ್ತೆ ಅಂತ ಅಂದ್ಕೊಂಡು ನಾನು ಕೂಡ ವಿಷಯ ಗೊತ್ತಿದ್ರು ಸುಮ್ಮನಿದ್ದೆ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ಅಂಜುನ ತಂದೆ ಇದೇ ವಿಷಯವನ್ನ ಲೀಲಾ ಹತ್ರ ಹೇಳಿದಾಗ ಅವಳು ತನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ತಾಳೆ. ಹಾಗೇನೆ ಮನಸ್ಸನ್ನ ಬದಲಾಯಿಸಿಕೊಂಡು ಫ್ಯೂನರಲ್ ಅನ್ನ ಟೌನ್ ಅಲ್ಲೇ ಮಾಡೋಣ, ಅದು ಮುಗಿದ ಮೇಲೆ ಅಂಜುನ ಅವಳು ಪ್ರೀತಿಸಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಅಂಜುನ ತಂದೆ ಸ್ವಲ್ಪ ಕೋಪ ಮಾಡ್ಕೊಳ್ತಾನೆ. ಆದ್ರೆ ಮಗಳು ಖುಷಿಯಿಂದ ಇರ್ಬೇಕು ಅಂತ ಲೀಲಾ ಹೇಳಿದಾಗ ಅವನು ಒಪ್ಕೊಳ್ತಾನೆ. ನಂತರ ಅಂಜುಗೆ ಮುಂದಿನ ಜೀವನದ ಬಗ್ಗೆ ಈ ರೀತಿ ನಿರ್ಧಾರ ಮಾಡಿರೋದಾಗಿ ಹೇಳಿ ಫೋನ್ ಕೊಡ್ತಾನೆ. ಇದರಿಂದ ಅಂಜುಗೆ ತುಂಬಾನೇ ಖುಷಿ ಆಗತ್ತೆ. ತಕ್ಷಣ ರಾಜೀವ್ಗೆ ಕಾಲ್ ಮಾಡಿ ಮದುವೆಗೆ ಒಪ್ಕೊಂಡಿರೋ ವಿಚಾರವನ್ನ ಹೇಳ್ತಾಳೆ. ಆದ್ರೆ ರಾಜೀವ್ ಜಾಸ್ತಿ ಎಕ್ಸೈಟ್ ಆಗಲ್ಲ. ಅದರ ಬದಲಾಗಿ ತಾನಿನ್ನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ ಅಂತ ಮತ್ತೆ ಅದೇ ಹಳೆ ರಾಗ ಎತ್ತಾನೆ. ಜೊತೆಗೆ ಲೀಲಾ ಹತ್ರ ಆಸ್ತಿ ಟ್ರಾನ್ಸ್ಫರ್ ಮಾಡ್ಕೋ, ಅದರಿಂದ ಸ್ವಲ್ಪ ಸಹಾಯ ಆಗತ್ತೆ ಅಂತಾನು ಹೇಳ್ತಾನೆ. ಅಂಜುಗೆ ಆ ರೀತಿ ಪ್ರಾಪರ್ಟಿ ಮೇಲೆ ಆಸೆ ಇರ್ಲಿಲ್ಲ. ಆದ್ರೆ ರಾಜೀವ್ ನನಗೂ ಆಸೆ ಇಲ್ಲ, ಆದ್ರೆ ನಮ್ಮ ಫ್ಯೂಚರ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ಅಂಜು ಅವನ ಮಾತಿಗೆ ಒಪ್ಪಿಕೊಂಡು ಸೀದಾ ಲೀಲಾ ಇದ್ದಲ್ಲಿ ಹೋಗ್ತಾಳೆ. ಅವಳ ಹತ್ರ ಇನ್ನೇನು ಪ್ರಾಪರ್ಟಿ ವಿಷಯ ಮಾತಾಡ್ಬೇಕು, ಅಷ್ಟರಲ್ಲಿ ಶೀಬಾ ಅಲ್ಲಿಗೆ ಬಂದು ಅಂಜುಗೆ ತುಂಬಾನೇ ಬೈತಾಳೆ. ಯಾಕೆಂದ್ರೆ ಅವಳ ಅಫೇರ್ ವಿಷಯ ಶೀಬಾಗೆ ಗೊತ್ತಾಗಿತ್ತು. ತಮ್ಮನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆಯಲ್ಲಿ ಸೇರಿದ್ದಕ್ಕೆ ಅವಳ ಮೇಲೆ ತುಂಬಾನೇ ಕೋಪ ಬಂದಿತ್ತು. ಆದ್ರೆ ಆಗ ಲೀಲಾ ಅಂಜುಗೆ ಸಪೋರ್ಟಿವ್ ಆಗಿ ನಿಂತು ಡಿಫೆಂಡ್ ಮಾಡ್ಕೊಳ್ತಾಳೆ. ಶೀಬಾ ಹತ್ರ ನಿನ್ನ ತಮ್ಮ ಹಾಸಿಗೆ ಹಿಡಿದಾಗ ಹಗಲು ರಾತ್ರಿ ಸೇವೆ ಮಾಡಿದ್ದಾಳೆ, ಅವಳ ಬಗ್ಗೆ ಆ ರೀತಿ ಮಾತಾಡ್ಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸಿ ಕಳಿಸ್ತಾಳೆ. ಅದೇ ಅಂಜು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಗ ಅಲ್ಲಿಗೆ ಲೀಲಾ ಬರ್ತಾಳೆ. ಪ್ರಾಪರ್ಟಿಯನ್ನ ಅಂಜು ಹೆಸರಿಗೆ ಮಾಡುವ ಯೋಚನೆ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಅಂಜು ಪ್ರಾಪರ್ಟಿ ಬೇಡವೇ ಬೇಡ ಅಂತ ತಗೊಳ್ಳೋದಿಕ್ಕೆ ಹೋಗಲ್ಲ. ಹಾಗಾಗಿ ಲೀಲಾ ಅಂಜು ಕೈಗೆ ಒಂದು ಗೋಲ್ಡ್ ಚೈನ್ ಕೊಟ್ಟು ಇದನ್ನ ಮೊಮ್ಮಗುಗೆ ಅಂತ ಮಾಡಿಸಿದ್ದೆ, ಅವನು ಹುಟ್ಟಿದಾಗ ನನ್ನ ಪರವಾಗಿ ಹಾಕು ಅಂತ ಹೇಳ್ತಾಳೆ. ಇನ್ನು ಥಾಮಸ್ನ ಹೆಣವನ್ನ ಟೌನ್ಗೆ ತಗೊಂಡು ಹೋಗಿ ಹೂಳಲಾಗತ್ತೆ. ಅಲ್ಲಿ ಅವನ ಫ್ಯೂನರಲ್ಗೆ ರಾಜೀವ್ ಕೂಡ ಬಂದಿರ್ತಾನೆ. ಈಗ ಅಂಜು ಕೂಡ ಮನೆಯಿಂದ ಹೊರಟು ಬಂದಿದ್ದಕ್ಕೆ ಅವರಿಗೆ ಜೊತೆಯಾಗೋಕೆ ಯಾವ ತೊಂದರೆ ಕೂಡ ಇರ್ಲಿಲ್ಲ. ಅಂಜು ಅವನ ಜೊತೆ ಜೀವನ ಮಾಡೋಕೆ ತುಂಬಾನೇ ಎಕ್ಸೈಟ್ ಆಗಿರ್ತಾಳೆ. ರಾಜೀವ್ಗೂ ಕೂಡ ಅಂಜುಗೆ ಇದ್ದಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಆದ್ರೆ ಆಗ ಅವನಿಗೆ ಲೀಲಾನ ಪ್ರಾಪರ್ಟಿ ಅಂಜುನ ಹೆಸರಿಗೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದು ನೆನಪಿಗೆ ಬಂದು ಅದರ ಬಗ್ಗೆ ಅಂಜು ಹತ್ರ ಕೇಳ್ತಾನೆ. ಅದಕ್ಕೆ ಅಂಜು ನಾನು ಪ್ರಾಪರ್ಟಿಯನ್ನ ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ತಾಳೆ. ಅದಕ್ಕೆ ಸಿಡಿಮಿಡಿ ಆದ ರಾಜೀವ್, ಅಯ್ಯೋ ನಮಗೆ ಆ ಪ್ರಾಪರ್ಟಿ ತುಂಬಾನೇ ಮುಖ್ಯ, ಅದನ್ನ ಬಿಡಬಾರ್ದು, ಅದನ್ನ ಬಳಸ್ಕೊಂಡು ನಾವು ಹೊಸ ಬಿಸ್ನೆಸ್ ಶುರು ಮಾಡಿ ತುಂಬಾನೇ ದುಡ್ಡು ಮಾಡಿ ನೆಮ್ಮದಿಯಿಂದ ಇರಬಹುದು, ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳ್ತಾ ಮತ್ತೆ ಮತ್ತೆ ಅಂಜುನ ಪ್ರಾಪರ್ಟಿ ಕೇಳೋಕೆ ಕನ್ವಿನ್ಸ್ ಮಾಡ್ತಾನೆ. ಆದ್ರೆ ಅಂಜುಗೆ ಅವನ ಮಾತನ್ನ ಕೇಳ್ತಾ ಕೋಪ ಬಂದಿರತ್ತೆ. ನಾನು ಎಲ್ಲರ ಜೊತೆಗೆ ಜಗಳ ಆಡಿ ನೀನೇ ಬೇಕು ಅಂತ ಬಂದ್ರೆ ನಿನಗೆ ಪ್ರಾಪರ್ಟಿ ಚಿಂತೆ ಆಗಿದೆ ಅಂತ ಅವನಿಗೆ ಬೈತಾಳೆ. ಅದಕ್ಕೆ ರಾಜೀವ್, ನೀನು ಮದುವೆ ಆಗೋಕ್ಕಿಂತ ಮುಂಚೆನೂ ಪ್ರೀತಿ ಮಾಡ್ತಿದ್ದೆ, ಮದುವೆ ಆದ್ಮೇಲೂ ಪ್ರೀತಿ ಮಾಡ್ತಿದ್ದೆ, ಈಗ ಗಂಡ ಸತ್ತಾಗ್ಲೂ ಪ್ರೀತಿ ಮಾಡ್ತಾ ಇದ್ದೇನೆ, ನನಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ, ಒಬ್ಬಳು ವಿಧವೆನ ಮದುವೆ ಆಗೋಕೆ ನಿರ್ಧಾರ ಮಾಡಿರೋ ನನಗೆ ಇಷ್ಟನ್ನಾದ್ರೂ ಕೇಳೋ ಹಕ್ಕಿದೆ ಅಂತ ಹೇಳ್ತಾನೆ. ಆಗ ಅಂಜುಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಗಿಂದಾಗ್ಲೇ ಮನಸ್ಸನ್ನ ಬದಲಾಯಿಸಿಕೊಂಡು ರಾಜೀವ್ ಹತ್ರ ಒಂದು ಮಾತನ್ನೂ ಆಡದೆ ಸೈಲೆಂಟ್ ಆಗಿ ಬಂದು ಲೀಲಾ ಜೊತೆಯಲ್ಲಿ ಬೋಟ್ ಅಲ್ಲಿ ಕೂತ್ಕೊಂಡ್ ಬಿಡ್ತಾಳೆ. ರಾಜೀವ್ ಅವಳನ್ನ ಫಾಲೋ ಮಾಡ್ಕೊಂಡು ಬಂದು ಕೊನೆಯ ಕ್ಷಣದವರೆಗೂ ಅವಳನ್ನ ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಅವಳು ಮಾತ್ರ ಅವನ ಮಾತಿಗೆ ಒಪ್ಪಲ್ಲ. ಅಂದ್ರೆ ಅಂಜು ಈಗ ಅತ್ತೆಯ ಜೊತೆಯಲ್ಲೇ ಮುಂದಿನ ಜೀವನವನ್ನ ಕಳೆಯೋ ನಿರ್ಧಾರ ಮಾಡಿರ್ತಾಳೆ.